ಒಂದು ಊರಲ್ಲಿ ರಾಹುಲ್ ಎಂಬ ಹುಡುಗನಿದ್ದ. ಅವನಿಗೆ ಮರದ ಕೆಲಸ ಕಲಿಯಬೇಕು ಎಂಬ ಆಸೆ ಇತ್ತು. ಆದ್ರೆ ಅವನು ಏನೇ ಮಾಡಿದರೂ ಮೊದಲ ಸಲ ತಪ್ಪಾಗುತ್ತಿತ್ತು. ಕುರ್ಚಿ ಮಾಡಬೇಕೆಂದರೆ ಕಾಲು ತಿರುಗುತ್ತಿತ್ತು, ಮೇಜು ಮಾಡಬೇಕೆಂದರೆ ಅಳತೆ ತಪ್ಪುತ್ತಿತ್ತು. ಜನರು ನಗುತ್ತಾ ನೀನಿದಕ್ಕೆ ಯೋಗ್ಯನಲ್ಲ ಎಂದು ಹೇಳುತ್ತಿದ್ದರು. ರಾಹುಲ್ ತುಂಬಾ ಬೇಸರಪಟ್ಟ. ಒಂದು ದಿನ ಊರಿನ ವೃದ್ಧ ಕಾರಿಗರನ ಬಳಿಗೆ ಹೋದ. ತನ್ನ ದುಃಖ ಹೇಳಿಕೊಂಡ. ಆಗ ವೃದ್ಧನು ಒಂದು ಮುರಿದ ಮರದ ತುಂಡು ತೋರಿಸಿ ಹೇಳಿದರು, ಈ ತುಂಡು ನೋಡಿದ್ಯಾ? ಎಲ್ಲರಿಗೂ ಇದು ವ್ಯರ್ಥ. ಆದ್ರೆ ನನ್ನ ಕೈಗೆ ಬಂದರೆ ಇದು ಸುಂದರ ಮೂರ್ತಿಯಾಗುತ್ತದೆ. ಹಾಗೆ ತಪ್ಪುಗಳು ಕೂಡ ವ್ಯರ್ಥ ಅಲ್ಲ, ಸರಿಯಾದ ಮನಸ್ಸಿಗೆ ಬಂದರೆ ಪಾಠವಾಗುತ್ತವೆ. ಆ ಮಾತು ಕೇಳಿ ರಾಹುಲ್ ಮತ್ತೆ ಪ್ರಯತ್ನ ಆರಂಭಿಸಿದ. ಪ್ರತಿಯೊಂದು ತಪ್ಪಿನಿಂದ ಒಂದು ಪಾಠ ಕಲಿತ. ದಿನಗಳು ಕಳೆದವು. ಕೆಲವು ತಿಂಗಳ ನಂತರ ಅವನು ಮಾಡಿದ ಸುಂದರ ಕುರ್ಚಿಗಳು, ಮೇಜುಗಳು ಊರಿನಲ್ಲೇ ಪ್ರಸಿದ್ಧವಾದವು. ಜನರು ಕೇಳಿದರು, ನಿನ್ನ ಯಶಸ್ಸಿನ ರಹಸ್ಯ ಏನು? ರಾಹುಲ್ ನಗುತ್ತಾ ಹೇಳಿದ, ನನ್ನ ತಪ್ಪುಗಳನ್ನು ನಾನು ಸೋಲಾಗಿ ನೋಡಲಿಲ್ಲ, ಪಾಠವಾಗಿ ನೋಡಿದೆ. ಈ ಕಥೆಯ ನೀತಿಪಾಠ ಏನೆಂದರೆ, ತಪ್ಪು ಮಾಡಿದವನೇ ಕಲಿಯುತ್ತಾನೆ, ಪ್ರಯತ್ನಿಸುವವನೇ ಗೆಲ್ಲುತ್ತಾನೆ.